ಯಾರು ವಾಲ್ಮೀಕಿ ಹೆಸರನ್ನು ಹೇಳ್ಕೊಂಡು ಶೂನ್ಯದಿಂದ ಇವತ್ತುವರೆಗೆ ಅವರನ್ನೇ ಬಳಸ್ಕೊಂಡು ಬಂದಿದ್ದಾರೋ ಏನೋ ಈ ಗಂಗಾವತಿ ಶಾಸಕರು ಇನ್ನ ಅವರು ಸ್ನೇಹಿತರೆಲ್ಲರೂ ಆ ವಾಲ್ಮೀಕಿ ಅಜ್ಜನ ಹೆಸರು ಹೇಳ್ಕೊಂಡು ಜಪ ಮಾಡ್ಕೊಂಡು ಏನು ಸ್ಥಾನಕ್ಕೆ ಬಂದಿದ್ದಾರೋ ಅಂತ ವಾಲ್ಮೀಕಿ ಅಜ್ಜನ ಪ್ರತಿಮೆ ಇವತ್ತು ಬಳ್ಳಾರಿಯಲ್ಲಿ ಅನಾವರಣ ಆಗೋದು ಅವ್ರಿಗೆ ಇಷ್ಟ ಇಲ್ದಂಗೆ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಅನ್ನು ತಗೊಂಡ್ಬಂದು ಬಳ್ಳಾರಿಯಲ್ಲಿ ಆ ಕಾರ್ಯಕ್ರಮವನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿ ಅವ್ರದ್ದು ಒಂದು ತೀರ್ಮಾನ ಮಾಡ್ಕೊಂಡಿದ್ರು. ಅದ್ರ ಜೊತೆಗೆ ಏನೋ ಒಂದು ಚಿಲ್ಲರೆ ಕೆಲಸ, ಈ ಏನು ಚಿಲ್ಲರೆ ಬುದ್ಧಿ ಯಾಕೆ ಕೊಟ್ಟಿದಾರೋ, ವಯಸ್ಸು 65 ಬರ್ತಿದೆ, ನನಗೆ 33-34 ಅಷ್ಟೇ, 33-34 ನಮ್ಮ ವಯಸ್ಸು, 65 ವಯಸ್ಸು ಇಟ್ಕೊಂಡು ಚಿಲ್ಲರೆ ಬುದ್ಧಿ ಗೊತ್ತಿದೆ. ನಮ್ಮ ಕರ್ನಾಟಕವನ್ನು ಆಂಧ್ರ ಪ್ರದೇಶ ಗೊತ್ತಿದ್ದವನಿಗೆ ಇಷ್ಟೇ ಯೋಗ್ಯತೆ ಇರುತ್ತೆ. ನಮ್ಮ ಗಡಿಭಾಗವನ್ನು ಬೇರೆಯವ್ರಿಗೆ ಮಾಡಿದವನಿಗೆ ಕರ್ನಾಟಕದ ಮೇಲೆ ವಾಲ್ಮೀಕಿ ಅಜ್ಜವ್ರ ಮೇಲೆ ಇಷ್ಟೇ ಅಭಿಮಾನ ಇರುತ್ತೋ, ಇಷ್ಟಕ್ಕಂದ್ರೆ ಜಾಸ್ತಿ ಅಭಿಮಾನ ಇವನಿಂದ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತು ಅವನ್ಕಂದ್ರೆ 30 ವರ್ಷ 35 ವರ್ಷ ಚಿಕ್ಕ ಹುಡುಗನಾದ್ರೂ ಅವನ ಮಗನ ವಯಸ್ಸಾಗಿದ್ದವನೇ ಆಗಿದ್ರು. ಇವತ್ತು ನನ್ನ ಹುಡುಗ ಏನು ತೀರ್ಕೊಂಡು ಹೋಗಿದೆ ನನ್ನ ಹುಡುಗ, ಅದೇ ಇವಾಗೇನು ಹೇಳಕ್ಕಿಲ್ಲ, ಎಲ್ಲ ನಮ್ಮ ಹತ್ರನು ಇದೆ. ಆದ್ರೆ ಇವತ್ತು ಅಜ್ಜನ ಕಾರ್ಯಕ್ರಮ ನಡಿಬೇಕು, ಬಳ್ಳಾರಿ ಶಾಂತಿಯುತವಾಗಿ ಇರ್ಬೇಕಂತ ಹೇಳಿ ಇವತ್ತು ಸುಮ್ಮನೆ ಇದೀನಿ ಹೊರತು ಇವತ್ತು ಇಲ್ಲಾಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದೆ ಅಂತ ಹೇಳಿ. ಹೌದು, ಹೆಂಗೆ ಸರ್, ಹೆಂಗ್ ಡೆತ್ ಆದ ಸರ್? ಬುಲೆಟ್ ಬಿದ್ದು ಡೆತ್ ಆಗಿದೆ. ಅವರೇ ಇವತ್ತು ವಾಲ್ಮೀಕಿ ತಾತನ ಕಾರ್ಯಕ್ರಮ ನಡಿಬಾರದು, ವಾಲ್ಮೀಕಿ ತಾತನ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ನಡೆದ್ರೆ ನಾವಿಷ್ಟು ವಾಲ್ಮೀಕಿ ಅಜ್ಜನಿಗೆ ನಾವೇನು ಮಾಡಕ್ಕಾಗಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದವ್ರು ಬಂದು ಮಾಡಿದಾರೆ ಅಂತ ಹೇಳಿ ಅವ್ರಿಗೆ ಎಲ್ಲಿ ಅವಮಾನ ಆಗುತ್ತೆ ಅಂತ ಹೇಳಿ ಅಜ್ಜನ ಮೇಲೆ ಸಿಟ್ಟಿಂದ ನನ್ನ ಮೇಲೆ ಸಿಟ್ಟಿಂದ ಒಂದು ಸಾಮಾನ್ಯ ಹುಡುಗನ್ನ ಇವತ್ತೇನು ಬಲಿಯನ್ನು ತಗೊಂಡಿದ್ದಾರೆ, ಅದಕ್ಕೆ 100ರಷ್ಟು ಅನುಭವಿಸಷ್ಟು ನಾನು ಮಾಡೇ ಮಾಡ್ತೀನಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಅವನ ಜೀವನ ಅವನ ಬದುಕೆ ಅಷ್ಟು. ಅವನು ಬಳ್ಳಾರಿ ಉದ್ಧಾರ ಆಗ್ಬೇಕು, ಕರ್ನಾಟಕ ಉದ್ಧಾರ ಆಗ್ಬೇಕಂತಿಲ್ಲ. ಅವನು ಯಾವತ್ತು ಸ್ವಂತಕ್ಕೆ ಬೆಳಿಬೇಕು, ಜನ ಹಾಳಾಗ ಹೋಗ್ಬೇಕು, ನಾನು ಸುಖವಾಗಿರ್ಬೇಕು, ಇಲ್ಲಿ ಯಾರ ಹೆಸರು ಬರಬಾರ್ದು, ನನ್ನ ಹೆಸರು ಬಿಟ್ಟು ಯಾರು ಅಂತ ಹೇಳಿ ಅವಂದು. ಆದ್ರೆ ಇಷ್ಟು ವರ್ಷ ನಡೀತಿತ್ತು. ಆದ್ರೆ ನಾವು ಬಂದಂತ ಸಂದರ್ಭದಲ್ಲಿ ಇವ್ರದ್ದೇನು ನಡೆಯಕ್ ಆಗ್ತಿರ್ಲಿಲ್ಲ. ಇವತ್ತೇನು ವಾಲ್ಮೀಕಿ ಕಾರ್ಯಕ್ರಮ ಎಷ್ಟು ಅದ್ದೂರಿಯಲ್ಲಿ ಎಷ್ಟು 1000 ಜನ ಸೇರಿಸ್ಕೊಂಡು ಇವತ್ತು ಮಾಡ್ತಿದೀನಿ, ನೀವು ನೋಡಿದಿರಿ. ಆದ್ರೆ ಇವತ್ತು ನಮ್ಮ ಹುಡುಗರು ಇಷ್ಟು ಮಂದಿನ ಪೊಲೀಸರು ಕೂಡ ನಮ್ಮ ಹುಡುಗರನ್ನೆಲ್ಲ ಕಳಿಸ್ಬಿಟ್ರು. ಆದ್ರೆ ನಾನು ಕೂಡ ಶಾಂತಿಯುತವಾಗಿದ್ದೀನಿ. ಯಾಕಂದ್ರೆ ಇವತ್ತು ಏನಾನ ನಾನೊಂದು ಬಾಯಿ ತಕ್ಕಂತ ಮಾತಂದ್ರೆ ಇಡೀ ಬಳ್ಳಾರಿನೇ ಭಸ್ಮ ಆಗುತ್ತೆ. ಇಂತ ಕೆಲ್ಸಕ್ಕೆ ನಾವು ಕೈ ಹಾಕ್ಬಾರ್ದು. ಒಂದು 65 ವಯಸ್ಸು ಇದ್ದವನಿಗೆ ಅಜ್ಞಾನ ಇದ್ರೆ ನಮಗೆ ಜ್ಞಾನ ಇರಬೇಕು, ಓದ್ಕೊಂಡಿದ್ದವ್ರ ತರ ನಾವು ಬಿಹೇವ್ ಮಾಡ್ಬೇಕಂತ ಹೇಳಿ ಇವತ್ತು ಶಾಂತಿಯುತವಾಗಿ ನಿಂತಿದೀವಿ. ನ್ಯಾಯಕ್ಕೋಸ್ಕರ ನಿಂತಿದ್ದು ಹೊರತು ನಾನು ಏನೇನು ಮಾಡ್ಬೇಕು ಅನ್ಕಂತಿದ್ದೆ ಬಂದಂತ 5 ನಿಮಿಷದಲ್ಲಿ ಮಾಡಿ ಮುಗಿಸಿ ಹೋಗ್ತಿದ್ದೆ. ನೋಡಿ, ನಾನು ಒಳ್ಳೆ ಎಜುಕೇಟೆಡ್ ಆಗಿ ಲಂಡನ್ ಅಲ್ಲಿ ಓದ್ಕೊಂಡ್ ಬಂದಂತವ್ನು, ಅವನಂತ ಚಿಲ್ಲರೆ ಬದುಕಿಂದ ಬಂದಂತವನಲ್ಲ. ಹುಟ್ಟಿದಾಗಿಂದ ಶ್ರೀಮಂತ. ಅವ್ನು ನಿನ್ನೆ ಮೊನ್ನೆ ಆದಂತವನು, ಲೂಟಿ ಹೊಡೆದು ಇಡೀ ಕರ್ನಾಟಕದಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಆಗಿ ಬಿಸ್ನೆಸ್ ಮಾಡಿ ಗಂಡು ಮಗನಾಗಿ ದುಡಿದು ಜನಕ್ಕೆ ಸೇವೆ ಮಾಡ್ಬೇಕಂತೇಳಿ ಆ ದುಡ್ಡಿಂದ ಸೇವೆ ಮಾಡ್ತಾ ನಮ್ಮ ಸರ್ಕಾರದ ಸಹಕಾರ ತಗೊಂಡು ಶಾಸಕನಾಗಿ ಇವತ್ತು ಬಳ್ಳಾರಿನ ಎಷ್ಟು ಅಭಿವೃದ್ಧಿ ಮಾಡ್ತಿದ್ದೀನಿ. ಅತ್ತೆಗೆ ಸಂಚು ಮಾಡ್ಬೇಕಂದ್ರೆ ನಾನು ಇಲ್ಲಿವರೆಗೆ ಬರೋ ಅವಶ್ಯಕತೆ ಇಲ್ಲ. ನನಗೆ ಬೇರೆ ರೀತಿಯಲ್ಲಿ ಬಹಳಷ್ಟು ಎಲ್ಲ ನನಗೇನು ಅವ್ರಿಗೆ ಏನಿರುತ್ತೋ ಅದಕ್ಕೆ 100 ಪಟ್ಟು ನನಗೂ ಎಲ್ಲ ರೀತಿಯಲ್ಲಿ ಇದ್ದೀನಿ. ಆದ್ರೆ ನಾನಂತ ಕೆಲ್ಸಕ್ಕೆ ಕೈ ಹಾಕವನಲ್ಲ. ಒಂದು ಓದ್ಕೊಂಡಿದ್ದವನಾಗಿ ಒಂದು ಬಳ್ಳಾರಿ ಅಭಿವೃದ್ಧಿ ಆಗ್ಬೇಕು, ಬಳ್ಳಾರಿ ಶಾಂತಿಯುತವಾಗಿ ಇರ್ಬೇಕಂತ ಕೋರ್ಕೊಂಡಿದ್ದವ್. ನಾನು ಬಂದಂತ ದಿವಸದಿಂದ ಇವತ್ತುವರೆಗೆ ಎಲ್ಲಾನು ಒಂದು ಸಣ್ಣ ಗಲಾಟೆ ಆಗಿತ್ತ, ಎಲ್ಲಾನು ಒಂದು ಸಣ್ಣ ಮರ್ಡರ್ ಆಗಿತ್ತ. ಇವ್ರಿದ್ದ ಟೈಮಲ್ಲಿ ಪ್ರತಿದಿನ ಒಂದು ಮರ್ಡರ್ ಆಗ್ತಿತ್ತು. ಆದ್ರೆ ನಾನು ಬಂದ ಮೇಲೆ
ಎಲ್ಲವನ್ನ ಕಡೆವನ್ನ ಹಾಕಿ ನಮ್ಮ ಬಳ್ಳಾರಿ ಶಾಂತಿಯುತವಾಗಿರ್ಬೇಕಂತೇಳಿ ಇವತ್ತಿಗೂ ಕೋರ್ಕೊಂಡಂತವನು ಬಳ್ಳಾರಿಯನ್ನ ಶಾಂತಿ ಕೆಡಿಸೋನ ಯಾರೇನಿದ್ದಾರೆ ಗಾಳಿ ಜನಾರ್ದನ್ ರೆಡ್ಡಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಈಗ ನಿಮ್ಮ ಡಿಮ್ಯಾಂಡ್ ಏನು ಸರ್ ಇಲ್ಲಿ ಬಂದಿದೆ? ನನ್ನ ಡಿಮ್ಯಾಂಡು ಯಾರಲ್ಲಿದಾರೋ ಅವನ ಜನಾರ್ದನ್ ರೆಡ್ಡಿ ಅವನು ಏನ್ ಅಸೋಸಿಯೇಟ್ಸ್ ಇದಾರೋ ಇವತ್ತೇನ್ ಇಲ್ಲಿ ಮರ್ಡರ್ ನಡೆದಿದ್ದಾನೋ ನಮ್ಮ ವಾಲ್ಮೀಕಿ ಅಜ್ಜನಿಗೆ ಮತ್ತೆ ನಮ್ಮ ಸಮುದಾಯಕ್ಕೆ ಏನ್ ಅಟ್ರಾಸಿಟಿ ಅವ್ರ ಮೇಲೆ ಮರ್ಡರ್ ಕೇಸ್ ಹಾಕಿ ತಕ್ಷಣವಾಗಿ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಆಗ್ರಹ ಇದೆ. ಮಾಹಿತಿ ಪ್ರಕಾರ ಎಷ್ಟು ಜನ ಗಾಯ ಆಗಿದೆ? ಸತ್ತಿರೋರು ಯಾರು ಸರ್? ಹೆಸರು ಗೊತ್ತಾಗ್ತಿಲ್ಲ. ನೋಡಿ, ನಾನು ಇಲ್ಲೇ ಇದ್ದೆ. ಪೊಲೀಸರು ಅವಾಗಿಂದ ನನ್ನ ಇಟ್ಕೊಂಡು ಅವ್ರನ್ನ ದೊಪ್ತಾ ಇಲ್ಲ ಹೊರತು ನನ್ನ ಇಟ್ಕೊಂಡು ಈ ಕಡೆ ತಗೊಂಡು ಬರ್ತಿದ್ದಾರೆ. ನಾನು ಯಾರನ್ನೋದು ಕೂಡ ಇನ್ನ ಹುಡುಗ ಪಾಪ ಒಂದು 4,000ರಿಂದ 5,000 ಜನ ಬಂದಿದ್ರು. ಎಲ್ಲರನ್ನ ಇವ್ರು ಪೊಲೀಸರು ಚೆಲ್ಲಾಚದ್ರ ಮಾಡಿ ಒಂದು ಹುಡುಗ ತೀರ್ಕೊಂಡು ಹೋಗಿದ್ದಾನೆ. ಆಗ್ಲಿ ಇವತ್ತು ಆ ಹುಡುಗ ತ್ಯಾಗ ನಮ್ಮ ವಾಲ್ಮೀಕಿ ಅಜ್ಜನಕ್ಕೋಸ್ಕರ ಇವ್ರ ಪಾಪ ಇಲ್ಲಿ ಹೊತ್ತಿಗೆ ಮುಗಿಸಕ್ಕೋಸ್ಕರ ಆ ಹುಡುಗನ್ ತ್ಯಾಗ ಆಗಿದೆ ಅಂತೇಳಿ ನಂಬಿ ಇವ್ರು ಇವ್ರನ್ನ ಮುಗಿಸ್ತೀನಿ ಅಂತ ಹೇಳಿ ರಾಜಕೀಯವಾಗಿ ಅವ್ರನ್ನ ಮುಗಿಸಿದ್ದೆ. ಎಲ್ಲಾ ರೀತಿಯಲ್ಲಿ ಅಂದ್ರೆ ನಾನು ಪರ್ಸನಲ್ಗೆಲ್ಲ ಹೋಗಲ್ಲ. ಎಲ್ಲಾ ರೀತಿಯಲ್ಲಿ ಜನಕ್ಕೆ ಇವ್ರು ಎಂತ ಹೇಡಿಗಳು ಎಂತ ಕೆಲಸ ಮಾಡ್ತಾರೆ ಅಂತೇಳಿ ಜನಕ್ಕೆ ಹೇಳ್ಕೊಡುವಂತ ಕೆಲಸ ಮಾಡ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.